ಸಖತ್ತಾಗಿದೆ, ಬಾಯಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದ್ದೀನಿ. ಸಾರಿ. ಥ್ಯಾಂಕ್ ಯು ವೇದ, ಥ್ಯಾಂಕ್ ಯು ಸೋ ಮಚ್. ಲಡ್ಡು ಮಾಡದೇ ಇದ್ರು ಪೀನಟ್ಟು ಅದೇ ಹುರಿದಿಟ್ಬಿಟ್ರೆ ಅದ್ರ ಜೊತೆ ಬೆಲ್ಲ ಹಚ್ಕೊಂಡು ತಿನ್ಕೊಂಡ್ಬಿಡ್ತಾರೆ. ಹೋಗ್ತಾ ಬರ್ತಾ ನಮ್ಮ ಮನೇಲೂ ಇದಾರೆ, ಹೋಗ್ತಾ ಬರ್ತಾ ಕಡಲೆ ಬೀಜ ಎತ್ಕೊಂಡು ತಿನ್ನೋರು ಇದಾರೆ. ನಮ್ಮ ಮನೇಲೂ ಅಷ್ಟೇ. ಅದು ಗಟ್ಟಿ ಆಗ್ತಾ ಇದೆ. ಇದು ಫುಲ್ ಗಟ್ಟಿ ಏನಾಗಲ್ಲ ಅಲ್ವಾ ತಣ್ಣಗಾದ್ಮೇಲೆ? ಯಾವುದು ಇದು? ಇಲ್ಲ ಇಲ್ಲ, ಅದು ಕರೆಕ್ಟ್ ಬರುತ್ತೆ. ತುಂಬಾ ಪಾಕ ಏನಾಗಿ ತಗೊಂಡು ಇನ್ನೇನು ಕಟ್ಟಕ್ ಬರಲ್ಲ ಅಂದ್ರೆ ಗಟ್ಟಿ ಆಗ್ಬಿಡುತ್ತೆ. ಇದು ಕರೆಕ್ಟಾಗಿ ತಿನ್ನೋದಕ್ಕೆ ಬರುತ್ತೆ. ಅದಕ್ಕೆ ಪಾಕ ತುಂಬಾ ಹುಷಾರಾಗಿ ತಗೋಬೇಕು ಇದನ್ನ. ಈ ಲಡ್ಡು, ರವೆ ಲಡ್ಡು ಅದೆಲ್ಲ ಪಾಕದ್ದಿರತ್ತಲ್ವಾ, ತುಂಬಾ ಹುಷಾರಾಗಿ ಮಾಡ್ಕೋಬೇಕು. ಈಸಿಯಾಗಿ ನೋಡಿ ಮನೇಲೇನೆ ಪ್ರೋಟೀನ್ ಲಡ್ಡು ಪಂಚಮಿಗೆ ಅಂತಲ್ಲ, ರೆಗ್ಯುಲರ್ ಡೇಸ್ ಅಲ್ಲೂ ನೀವು ಲಡ್ಡುಗಳನ್ನ ಈ ತರ ಮಾಡಿ. ಈ ಲಡ್ಡು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹೌದಲ್ವಾ? ಅದು ಕಡಲೆ ಬೀಜ ಪೀನಟ್ ಅಂದ್ರೆ, ಬೆಲ್ಲ ಪೀನಟ್ ಅಂದ್ರೆ ಒಳ್ಳೆ ಪ್ರೋಟೀನ್ ಲಡ್ಡು ಇದು. ಆ್ಯಕ್ಚುಲಿ ಲಡ್ಡು ಬೇಕು ಅಂದರೆ ನಾಗರ ಪಂಚಮಿಗೆ ವೇದ ಅವರ ವೆಬ್ಸೈಟ್ ಇದೆ, santeca.comಗೆ ಹೋಗಿ ನೀವು ಯಾವುದೇ ಥರದ ಲಡ್ಡುಗಳು ಬೇಕಿದ್ರು ಅಲ್ಲಿ ನೀವು ಆರ್ಡ್ರ್ ಕೊಡ್ಬೋದು. ಅಥವಾ ಇವ್ರಿಗೇನೆ ಡೈರೆಕ್ಟಾಗಿ ಹೇಳ್ತೀರಾ ಅಂದರೆ ಇವ್ರ ಫೋನ್ ನಂಬರ್ ಮೆನ್ಷನ್ ಮಾಡ್ತೀನಿ. ಸೊ ನೀವು ಕಾಲ್ ಮಾಡಿ ಅಥವಾ ಫೋನ್ ಮಾಡಿ ಮೆಸೇಜ್ ಮಾಡಿ ಲಡ್ಡುಗಳು ಯಾವ್ದಾದ್ರು ಬೇಕಿದ್ರೆ ಪಂಚಮಿ ಬಿಫೋರ್ ವೆಡ್ನೆಸ್ಡೇ ಕೊಡ್ಬೇಕು ಆರ್ಡ್ರು, ಇಲ್ಲ ಅಂದ್ರೆ ಆಮೇಲೆ ಪ್ರಿಪೇರ್ ಮಾಡಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ. ಓಕೆ, ಇವಾಗ ಆಲ್ರೆಡಿ ಕೊಟ್ಟಿದೀವಿ, ಅವ್ರು ಮಾಡ್ತಾ ಇದ್ದಾರೆ, ಆಮೇಲೆ ಆಗಲ್ಲ. ಟೇಸ್ಟ್ ಮಾಡೋದಕ್ಕೆ ಅಭಿಮಾನಿಗಳಿದ್ದಾರೆ. ಹಲೋ ಎಲ್ರಿಗೂ ನಮಸ್ಕಾರ. ಆಷಾಢ ಮುಗೀತು, ಶ್ರಾವಣ ಬರ್ತಾ ಇದೆ ಅಲ್ವಾ? ಸೊ ಶ್ರಾವಣ ಅಂದ ತಕ್ಷಣ ಫಸ್ಟ್ ಬರೋದೇನೆ ನಾಗರ ಪಂಚಮಿ. ಸೊ ಇವತ್ತಿನ ಸ್ಪೆಷಲ್ ಬಂದು ನಾಗರ ಪಂಚಮಿ. ಅದಕ್ಕೆ ಏನೇನು ಮಾಡ್ತಾರೆ ಆಲ್ಮೋಸ್ಟ್ ಎಲ್ರಿಗೂ ಐಡಿಯಾ ಇರುತ್ತೆ. ಸೊ ತುಂಬ ಉತ್ತರ ಕರ್ನಾಟಕದ ಕಡೆ ನಾಗರ ಪಂಚಮಿ ಅಂದರೆ ಇದು ತುಂಬ ವಿಶೇಷವಾದ ಒಂದು ಹಬ್ಬ. ಹಬ್ಬದಲ್ಲಿ ಏನೇನು ಮಾಡ್ತಾರೆ ಅನ್ನೋದನ್ನ ನಮ್ಮ ಧಾರವಾಡ ವೇದ ಅವ್ರನ್ನ ಕೇಳೋಣ. ಹಲೋ ವೇದ, ನಮಸ್ಕಾರ. ನಮಸ್ಕಾರ ಕಾವ್ಯ. ನಾಗರ ಪಂಚಮಿ ಬರ್ತಾ ಇದೆ ಅಲ್ವಾ? ಸೊ ಅದ್ರದ್ದು ವಿಶೇಷತೆ ಏನೇನಿದೆ ಅಂತ ನಮ್ಗೆ ಸ್ವಲ್ಪ ಹೇಳ್ತೀರಾ? ಫಸ್ಟ್ ನಾಗರ ಪಂಚಮಿ ಅಂದ್ರೆ ಫಸ್ಟ್ ನಮ್ಗೆ ದೊಡ್ಡ ಹಬ್ಬ ಸ್ಟಾರ್ಟು ನಮ್ಗೆ ಉತ್ತರ ಕರ್ನಾಟಕದಲ್ಲಿ. ನಾಗರ ಪಂಚಮಿಗೆ ತುಂಬಾ ಜೋರಲ್ವಾ? ನಾನು ಕೇಳಿದ್ದೆ ನಮ್ಮಲ್ಲಿ ಗೌರಿ ಹಬ್ಬ ಹೆಂಗೆ, ನಿಮ್ಮಲ್ಲಿ ನಾಗರ ಪಂಚಮಿ ಅಷ್ಟು ಜೋರು ಮತ್ತೆ ವಿಶೇಷವಾಗಿ ಮಾಡ್ತೀರಾ ಅಂತ ನಾನು ಕೇಳಿದ್ದೆ. ಸೊ ಅದಕ್ಕೆ ಅಂತ ಹೆಣ್ಮಕ್ಳಿಗೆ ತುಂಬಾ ಪ್ರಿಯಾರಿಟಿ, ಅವ್ರು ಬಂದು ವಿಶೇಷವಾಗಿ ಹಬ್ಬ ಮಾಡ್ಲೇಬೇಕು ಅನ್ನೋದು. ಎಲ್ಲಾ ಹೆಣ್ಮಕ್ಳನ್ನ ತವ್ರ ಮನೆಗೆ ಕರ್ಸ್ಕೊಳ್ತಾರೆ ಈ ಹಬ್ಬ ಮಾಡೋದಕ್ಕೆ. ವಿಶೇಷವಾಗಿ ಫಸ್ಟ್ ನಾಗರ ಪಂಚಮಿ ಅಂದ್ರೆ ಶ್ರಾವಣ ಮಾಸದಲ್ಲಿ ಫಸ್ಟ್ ಬರುತ್ತಲ್ಲ ನಾಗರ ಪಂಚಮಿ, ನಾಗದೇವ್ರಿಗೆ ಹಾಲು ಎರೆಯೋದು. ಹಾಲು ಎರೆಯೋದಕ್ಕೆ ಮೇನ್ ಬೇಕಾಗಿರೋದ ಲಡ್ಡು. ಒಂದ್ ಮಿನಿಮಮ್ ಯಾರ ಮನೆಯಲ್ಲಿ ಮಾಡಲ್ಲ ಅಂದ್ರೆ 1, 2 or 3 ಟೈಪ್ಸ್ ಲಡ್ಡು ಮಾಡೇ ಮಾಡ್ತಾರೆ. ಮಿನಿಮಮ್ 2 ಲಡ್ಡು ಮಾಡ್ತಾರಂತೆ ನಾಗರ ಪಂಚಮಿ. 2 ಟೈಪ್ಸ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಅಳ್ಳಿಟ್ಟು ಅಂತ ನಮ್ ಸೈಡ್ ಮಾಡ್ತಾರೆ. ಅದನ್ನ ಇನ್ನೊಂದ್ಸತಿ ನಿಮ್ಗೆ ಮಾಡಿ ತೋರಿಸ್ತೀನಿ ಹೇಗಂತ. ಸೊ ಅದೊಂದು ವಿಶೇಷವಾಗಿ ಬೇಕು. ಈ ಕೊಬ್ಬರಿ ಅಂತೂ ನಾಗರ ಪಂಚಮಿಗೆ ಸ್ಪೆಷಲ್. ಕೊಬ್ಬರಿ ಇಲ್ದೆ ಯಾವ ಲಡ್ಡುನು ಮಾಡಕ್ ಆಗಲ್ಲ. ಸೊ ಇದೇ ಮೇನ್ ನಮ್ದು. ಇದೆಲ್ಲ ಮಾಡಿ ನಾಗದೇವ್ರಿಗೆ ಹಾಲು ಎರೆದು ಆಮೇಲೆ ಲಡ್ಡು ತಿನ್ನೋದು ನಮ್ದು ಸೈಡ್ ಇರೋ ನಾಗರ ಪಂಚಮಿ ಸ್ಪೆಷಲ್. ಓಕೆ, ಫಸ್ಟ್ ಲಡ್ಡು ಅಂದ್ರೆ ಯಾವ್ದು? ಫಸ್ಟ್ ಲಡ್ಡು ಎಲ್ಲಾರ್ಗೆ ಫೇವ್ರೇಟ್ ಆಗಿರೋದು ಶೇಂಗಾ ಲಡ್ಡು. ಸೊ ನಾ ಫಸ್ಟ್ ಶೇಂಗಾ ಲಡ್ಡು ಮಾಡೋದನ್ನ ತೋರಿಸ್ತೀನಿ. ಓಕೆ ಓಕೆ, ಮಾಡೋಣ ಹಾಗಾದ್ರೆ. ಸೊ ಶೇಂಗಾ ಲಡ್ಡು ಮಾಡೋದಕ್ಕೆ 2 ಬೌಲು ಶೇಂಗಾನ ಹುರಿದು ಸಿಪ್ಪೆ ತೆಗೆದು ಬೇಳೆ ಮಾಡಿ ಇಟ್ಕೊಂಡಿದೀವಿ. ಹಾಗೆ 1.5 ಬೌಲು ಬೆಲ್ಲ, ಮತ್ತೆ ಒಣ ಕೊಬ್ಬರಿ 1 ಚಿಕ್ಕ ಕಪ್ಪು, ಮತ್ತೆ ಅರ್ಧ ಕಪ್ನಷ್ಟು ಹುರಿದಿರೋ ಎಳ್ಳು, ಮತ್ತೆ ಪುಟಾಣಿ ಇದು ಪೌಡರ್ ಮಾಡ್ಕೋಬೇಕು. ಸೊ ನಮ್ ಕಡೆ ಕಡ್ಲೆ ಹುರ್ಗಡ್ಲೆ ಅಂತೀವಿ, ಅದು ಇವರು ಇದು ತೆಳು ಆದ್ರೆ ಇದನ್ನ ಬಳಸ್ತಾರಂತೆ. ನೋಡ್ಕೊಂಡು ಹದ ನೋಡ್ಕೊಂಡು ಎಕ್ಸ್ಟ್ರಾ ಮಿಕ್ಸ್ ಮಾಡ್ಕೊಳಕ್ಕೆ ಇದು ಪೌಡರ್ ಮಾಡಿ ಇಟ್ಕೋತಾರೆ. ಈಗ ಫಸ್ಟ್ ಏನ್ ಮಾಡ್ತೀರಾ? ಈ ಶೇಂಗಾನ ಹೀಗೆ ಹಾಕ್ತೀರಾ? ಇಲ್ಲ, ಇದನ್ನ ಒಂದ್ಸತಿ ಮಿಕ್ಸಿ ಜಾರ್ಗೆ ಒಂದೇ ಒಂದ್ ಸುತ್ತ ಹಾಕೋದು. ಅಂದ್ರೆ ತುಂಬಾ ಪೌಡರ್ ಬೇಡ, ಸ್ವಲ್ಪ ಪೌಡರ್ ಮಾಡೋದು. ಈ ಮಿಕ್ಕಿದ ಬೇಳೆ ಕಾಳು ಅಂದ್ರೆ ತರಿ ತರಿಯಾಗಿ ಇದನ್ನ ಪೌಡರ್ ಮಾಡ್ಕೋಬೇಕು. ಹೌದೌದು. ಓಕೆ, ಶೇಂಗಾ ಜೊತೆಗೆ ಕಾವ್ಯ ಈ ಎಳ್ಳನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡಬೇಕು. ಓಕೆ, ಸೊ ನಾವೇನು ಎಳ್ಳು ತಗೊಂಡಿದ್ದೀವಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀವಿ. ಈಗ ಇದನ್ನ ಪೌಡ್ರ್ ಮಾಡೋಣ. ಸೊ ವೇದ ನೋಡಿ ಈ ರೀತಿ ಆಗಿದೆ. ಓಕೆನಾ ಇದು? ಇದು ಕರೆಕ್ಟ್ ಆಗಿದೆ. ಇವಾಗ ಈ ತರ ಬೇಳೆನೂ ಕಾಣಿಸ್ಬೇಕು, ಹಾಗೆ ಸ್ವಲ್ಪ ಪೌಡರ್ ಆಗ್ಬೇಕು ಅದು. ಓಕೆ, ಅಂದ್ರೆ ಇಮಿಡಿಯೇಟ್ ಆನ್ ಆಫ್ ಮಾಡಿದ್ರೆ ಈ ತರ ಆಗತ್ತೆ. ಈ ತರದ್ ಬಂದ್ರೆ ಲಾಡು ತಿನ್ಬೇಕಾದ್ರೆ ಬೇಳೆ ಚೆನ್ನಾಗಿ ಬರುತ್ತೆ, ಬಾಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಓಕೆ ಓಕೆ, ಇದಿಷ್ಟೇ ಅಲ್ವಾ? ಹೌದು. ಕಾವ್ಯ, ಇವಾಗ ಫಸ್ಟ್ ನಾವು ಬೆಲ್ಲದ ಪಾಕ ಮಾಡ್ಕೊಳ್ಳೋಣ. ಸೊ ಇದನ್ನ 1.5 ಬೌಲ್ನಷ್ಟು ಬೆಲ್ಲನ ಹಾಕಿ
ಸೊ 1.5 ಬೌಲ್ ಅಷ್ಟು ಬೆಲ್ಲ. ಓಕೆ, ಇವಾಗ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ನೀರು. ಸಾಕು, ಇಷ್ಟೇ ಸಾಕಾ? ಅಷ್ಟೇ ಸಾಕು. ಓಕೆ. ಸೊ ಇವರು ಬೆಲ್ಲಕ್ಕೆ ಬರೀ 2-3 ಸ್ಪೂನ್ ಡ್ರಾಪ್ ಅಷ್ಟು ಮಾತ್ರ ನೀರು ಹಾಕೊಂಡಿದ್ದಾರೆ. ನೀರು ಹಾಕಿ ಕರಗಿಸ್ಕೋತಾರೆ. ಸೊ ಅವಾಗ ಬೇಗ ಪಾಕ ಬರುತ್ತೆ ಅಲ್ವಾ ವೇದ? ಹೌದು. ತುಂಬಾ ನೀರು ಹಾಕಿದ್ರೆ ಪಾಕ ಬರಲ್ಲ, ತುಂಬಾ ವೇಟ್ ಮಾಡ್ಬೇಕಾಗತ್ತೆ. ಮತ್ತೆ ಇದು ಬೇಗ ಆಗುತ್ತೆ ಅನ್ಸುತ್ತಲ್ವಾ? ಕ್ವಿಕ್ ಆಗಿ ಆಗತ್ತೆ, ತುಂಬಾ ಬೇಗ ಆಗತ್ತೆ. ಬೇಗ. ಇನ್ನು ನಮ್ಮ ಅಮ್ಮ ಎಲ್ಲ ಹೇಗ್ ಮಾಡ್ತಾರಂದ್ರೆ, ನಾವೆಲ್ಲ ನೀರ್ ಹಾಕಿ ಮಾಡ್ಕೋತೀವಿ, ನಮ್ಗೆ ಪಾಕ ಕರೆಕ್ಟ್ ಬರಲ್ಲ ಅಂತ. ಅಮ್ಮ ಎಲ್ಲ ತುಪ್ಪ ಹಾಕ್ಬಿಟ್ಟು ಪಾಕ ಮಾಡ್ಕೊಡ್ತಾರೆ. ಅವ್ರಿಗೆ ಕರೆಕ್ಟಾಗಿ ಹದ ಗೊತ್ತಾಗತ್ತೆ ಯಾವಾಗ ಪಾಕ ಬರುತ್ತೆ ಅಂತ. ನಮ್ಗೂ ತುಪ್ಪ ಹಾಕಿದ್ರೆ ಗೊತ್ತಾಗಲ್ಲ ಅಂತ ನಾವು ನೀರ್ ಹಾಕಿ ಮಾಡ್ಕೊಳ್ಳೋದು. ಕಾವ್ಯ, ಇವಾಗ ನಾವು ಪಾಕ ಬಂದಿದೆ ಏನೋ ಅಂತ ನೋಡೋಣ. 1 ಡ್ರಾಪ್ ಈ ತರ ಬೆಲ್ಲದ ಪಾಕ ತಗೊಂಡು ಈ ತರ ನೀರಲ್ಲಿ ಬಿಟ್ರೆ ಇದು ನಮ್ಗೆ ಓಕೆ ಒಂದೆಳೆ ಪಾಕ. ಒಂದೆಳೆ ಪಾಕ ಉಂಡೆ ತರ ಆಗ್ಬರ್ಬೇಕು. ಬಟ್ ಇವಾಗ ಇದು ಆಗ್ತಾ ಇಲ್ಲ ಅಂದ್ರೆ ಇನ್ನ ಪಾಕ ಬಂದಿಲ್ಲ, ಇನ್ನು ವೇಟ್ ಮಾಡ್ಬೇಕು. ಓಕೆ. ಕೆಲವೊಬ್ರು ಪಾಕ ಬಂದಿರೋದು ಇದೇ ತರ ನೋಡ್ತಾರೆ. ಇಲ್ಲಿ ಒಂದೆಳೆ ಫುಲ್ ದಾರದ ತರ ಎಳೆ ಬಂದ್ರೆ ಆವಾಗ ಗೊತ್ತಾಗತ್ತೆ ಕೆಲವೊಬ್ರಿಗೆ. ಬಟ್ ಅದ್ ನಮ್ಗೆ ಗೊತ್ತಾಗಲ್ಲ. ಈಗ ಬರ್ತಿದ್ಯಲ್ಲ? ಇಲ್ಲ, ಹೀಗಲ್ಲ, ಆ ದಾರದ ತರ ಜಾಯಿಂಟ್ ಆಗೇ ಇರ್ಬೇಕು. ಈಗ ಪಾಕ ಬಂದಿದೆ ಅಂತ ನೋಡೋಣ. ಇವಾಗ ನೋಡಿ ಕಾವ್ಯ, ಈ ತರ ಉಂಡೆ ಉಂಡೆ ಆಗಿ ಬಂದ್ರೆ ನಾವು ಹಾಕಿರೋ ಪಾಕ ಇವಾಗ ಪಾಕ ಬಂದಿದೆ ಅಂತ ಅರ್ಥ. ನೋಡಿ, ಹಿಂಗ್ ಉಂಡೆ ಬಂದ್ರೆ ಮಾತ್ರ ಪಾಕ ಬಂದಿದೆ ಅಂತ. ಸೊ ಇವಾಗ ನಾವು ಸ್ಟವ್ ನ ಆಫ್ ಮಾಡೋಣ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ವೇದ. ನೀಟಾಗಿ ಗೊತ್ತಾಗುತ್ತೆ, ನೀರ್ ಹಾಕಿ ನೋಡಿದ್ರೆ ನೀಟಾಗಿ ಗೊತ್ತಾಗುತ್ತೆ. ಏನಾದ್ರೂ ಕಲ್ಲು ಮುಚ್ಚಿದ್ರೆ ಅನ್ಬಿಟ್ಟು ಇದು ನೀಟಾಗಿ ಹಿಂಗೆ ಸೋಸ್ಕೊಳ್ಳೋಣ. ಈ ಶೇಂಗಾ ಏನ್ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನ ಈ ಪಾಕಕ್ಕೆ ಸೇರಿಸ್ಕೊಂಡ್ಬಿಡೋಣ. ಹಾಕೋಣ? ಹಾಕಿ. ಜೊತೆ ಇದನ್ನ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ. ಕೊಬ್ಬರಿ ಹಾಕೋಣ, ವೇಟ್. ಇವಾಗ ನೋಡಿ ಕಾವ್ಯ, ಇದು ಫುಲ್ ಎಲ್ಲ ಮಿಕ್ಸ್ ಆಯ್ತು. ನೆಕ್ಸ್ಟ್ ನಾವು ಈ ಕೊಬ್ಬರಿನ ಹಾಕೋಣ. ಒಳ್ಳೆ ನೋಡೋದಕ್ಕೆ ಚೆನ್ನಾಗಿ ಅನಿಸ್ತಾ ಇದೆ ವೇದ. ತಿನ್ನೋದಕ್ಕೂ ಅಷ್ಟು ಚೆನ್ನಾಗೇ ಇರುತ್ತೆ. ನಾವು ಅಂಗಡಿಗಳಲ್ಲಿ ಚಿಕ್ಕಿ ಮಿಠಾಯಿ ತಗೋತೀವಲ್ಲ, ಅದೇ ತರ ಅಲ್ವಾ ಇದು? ಚಿಕ್ಕಿನೂ ಹಿಂಗೆ ಮಾಡಬಹುದು. ಇದನ್ನ ಲಡ್ಡು ಶೇಪ್ ಮಾಡೋ ಬದಲಾಗಿ ಇದು ಒಂದು ತಟ್ಟೆಗೆ ಹಾಕಿ ಚಿಕ್ಕಿ ಶೇಪಲ್ಲಿ ಕೊರಿದ್ರೆ ಅದೇ ತರ ಬರುತ್ತೆ. ಈಗ ಎಷ್ಟು ಹಾಕ್ಲಿ ವೇದ ಇದಕ್ಕೆ? ಕಡಲೆ ಹಿಟ್ಟು ನಮ್ಗೆ ಉಂಡೆ ಕಟ್ಟಕ್ಕೆ ಕರೆಕ್ಟ್ ಆಗಿ ಕಂಫರ್ಟ್ ಆಗಿ ಬರ್ಬೇಕು, ಅಷ್ಟೇ ಹಾಕಿ, ತುಂಬಾ ಬೇಡ. ಇಷ್ಟ ಹಾಕ್ಲಾ? ಒಂದ್ 2 ಸ್ಪೂನ್ ಹಾಕಿ. ಸಾಕಾ? ಸಾಕು. ವೇಟ್ ಮಾಡಿ ನೋಡೋಣ. ಸಾಕು ಕಾವ್ಯ, ಇನ್ನೊಂದು ಸ್ವಲ್ಪ ಹಾಕಿ. ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟೇ. 1 ಟೇಬಲ್ ಸ್ಪೂನ್ ಅಷ್ಟ? ಇಷ್ಟ ಹಾಕ್ಲಾ? ಸ್ವಲ್ಪ ತುಪ್ಪ ಬೇಕು ಲಡ್ಡು ಕಟ್ಟೋದಕ್ಕೆ. ಓಕೆ. ಇವಾಗ ಕಾವ್ಯ, ತುಪ್ಪನ ಸ್ವಲ್ಪ ಕೈಗೆ ಸೋರ್ಕೊಂಡು ಲಡ್ಡು ಕಟ್ಟಿದೆ. ಈ ಲಡ್ಡು ಬಿಸಿ ನಮ್ಗೆ ತಾಗಲ್ಲ, ಅದಕ್ಕೆ ಈಸಿಯಾಗಿ ಕಟ್ಕೋಬಹುದು. ಸೊ ರೌಂಡಕ್ಕೆ ಇದು ತುಂಬಾ ಬೇಗ ಗಟ್ಟಿ ಆಗುತ್ತೆ, ಅದಕ್ಕೆ ಫಾಸ್ಟ್ ಬೇಗ ಕಟ್ಬಿಡ್ಬೇಕು. ಗಟ್ಟಿ ಆಗ್ಬಿಟ್ರೆ ಶೇಪ್ ಬರಲ್ಲ. ಆಮೇಲೆ ನಮ್ ಕಡೆ ಹೆಂಗ್ ಗೊತ್ತಾ ಕಾವ್ಯ, ಈ ಲಡ್ಡು ಮಾಡ್ತೀವಲ್ಲ, ಪ್ರತಿ ಟೈಪ್ ಲಡ್ಡುದಲ್ಲಿ ಒಂದೊಂದು ಲಡ್ಡು ಇಷ್ಟು ದೊಡ್ಡ ಲಡ್ಡು ಮಾಡ್ತೀವಿ. ಈ ಲಡ್ಡು ಒಂದ್ 8 ಲಡ್ಡು ಹಿಡಿಬೇಕು ಅಷ್ಟು. ಅದನ್ನ ಯಾವಾಗಂದ್ರೆ ಅದೇ ನಾಗದೇವ್ರಿಗೆ ಇದು ಹಾಕ್ತಿವಲ್ವಾ ಹಾಲೆಲ್ಲ, ಅವತ್ತೇ ಹಾಕಿ ಅವತ್ತೇ ಎಲ್ರು ಕಟ್ ಮಾಡ್ಕೊಂಡು ತಿಂತೀವಿ. ಅಂದ್ರೆ ಚಿಕ್ಕ ಚಿಕ್ಕದ್ ಮಾಡಿ ಒಂದು ದೊಡ್ಡದ್ ಮಾಡೋದು. ಟೇಸ್ಟ್ ಮಾಡೋದಕ್ಕೆ ಅಭಿಮಾನಿಗಳಿದ್ದಾರೆ. ಬೇಗ ನೋಡಿ, ಇಷ್ಟು ಬೇಗ ಗಟ್ಟಿ ಆಗ್ತಾ ಇದೆ. ಅದಕ್ಕೆ ಫಾಸ್ಟ್ ಆಗಿ ಕಟ್ಬಿಡ್ಬೇಕು ಇದನ್ನ. ತುಂಬಾ ಗಟ್ಟಿ ಆದ್ರೆ ಲಡ್ಡು ಬರೋದೇ ಇಲ್ಲ ಕಟ್ಟೋದಕ್ಕೆ. ಬಡವರ ಬಾದಾಮಿ, ಎಸ್ಪೆಷಲಿ ಕೋವಿಡ್ ಟೈಮಲ್ಲಿ ಜಿಂಕ್, ಎಲ್ಲಾರು ತಿಂದಿದ್ದು ಜಿಂಕ್ ಬೇಕು ಅಂತ. ಕಾವ್ಯ, ಶೇಂಗಾ ಲಡ್ಡು ರೆಡಿ ಇದೆ, ಹೇಗಿದೆ ಟೇಸ್ಟ್ ಮಾಡಿ. ಥ್ಯಾಂಕ್ ಯು ವೇದ.
ನೋಡಿ ವೇದ ಅವ್ರು ಎಷ್ಟು ಈಸಿಯಾಗಿ ಶೇಂಗಾ ಲಡ್ಡು ಅಂದರೆ ನಾಗರ ಪಂಚಮಿ ಸ್ಪೆಷಲ್ ಲಡ್ಡು ಮಾಡೋದನ್ನ ತೋರಿಸ್ಕೊಟ್ಟಿದ್ದಾರೆ. ಸಖತ್ ಈಸಿಯಾಗಿದೆ. ಸೊ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಈಗ ನಾನು ಟೇಸ್ಟ್ ಮಾಡ್ತೀನಿ. ಸೂಪರ್. ಸಖತ್ತಾಗಿದೆ ವೇದ. ಗಟ್ಟಿ ಬಂದಿದೆಯಾ? ಇಲ್ಲ ವೇದ ನೀವು ಎಳ್ಳಾಕಿರೋದು ಎಲ್ಲ ಸಿಗ್ತಾ ಇದೆ. ಸಖತ್ ಟೇಸ್ಟ್ ಆಗಿದೆ ಇದು. ಸೊ ನನಗಂದು ಸಖತ್ ಇಷ್ಟ ಆಯಿತು. ನೀವು ಮನೇಲಿ ಮಾಡಿ. ಆಮೇಲೆ ಇದು ಮಕ್ಳಿಗೆ ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು, ಪ್ರೋಟೀನ್ ಸ್ನ್ಯಾಕ್ಸು. ಸಖತ್ತಾಗಿದೆ. ಬಾಯಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದ್ದೀನಿ. ಸಾರಿ. ಥ್ಯಾಂಕ್ ಯು ವೇದ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್.